ಕನ್ನಡ ಸಿರಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ನನ್ನ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಸಂತೋಷ ಮಾಡುವಂತಹ ನಮಸ್ಕಾರಗಳು. ಪೋಷನ್ ಟ್ರ್ಯಾಕರ್ನಲ್ಲಿ AWC ಮೈಗ್ರೇಷನ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡಿ ಅಂತ ಹೇಳಿ ಕೇಳಿದ್ರಿ. AWC ಮೈಗ್ರೇಷನ್ನು ಫಸ್ಟ್ ಏನು ಮಾಡ್ತಿದ್ವಿ ಅಂತಂದರೆ ಆಧಾರ್ ನಂಬರ್ ಹಾಕಿ ಸರ್ಚ್ ಮಾಡ್ತಿದ್ವಿ. ಅದು ಒಂದೊಂದು ಸರಿ ಬೆನಿಫಿಷರಿ ನಾಟ್ ಫೌಂಡ್ ಅಂತ ಬರ್ತಾಯಿತ್ತು. ಆ ಬೆನಿಫಿಷರಿನೇ ಅಲ್ಲಿ ವೆರಿಫೈ ಆಧಾರ್ ಆಗಿಲ್ಲ ಅನ್ನೋದು ಗೊತ್ತಾಗ್ತಿರಲಿಲ್ಲ. ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ವಿ. ಆದರೆ ಈಗ ಪೋಷನ್ ಟ್ರ್ಯಾಕರು ಅಪ್ಡೇಟ್ 20.6 ಅಪ್ಡೇಟ್ ಆದ ನಂತರ AWC ಮೈಗ್ರೇಷನನ್ನು ಅತ್ಯಂತ ಸರಳವಾಗಿ ಮಾಡಿದ್ದಾರೆ. ಏನು ಸರಳವಾಗಿ ಮಾಡಿದ್ದಾರೆ ಅಂತಂತಂದರೆ ಅಲ್ಲಿ ಆಧಾರ್ ನಂಬರ್ ಹಾಕುವ ಬದಲಿಗೆ ಮೊಬೈಲ್ ನಂಬರನ್ನು ಹಾಕಿಬಿಟ್ಟು ಸರ್ಚ್ ಮಾಡುವಂಥದ್ದು ಮಾಡಿದ್ದಾರೆ. ಏನಪ್ಪ ಅಂದರೆ ನಾವು ಫಸ್ಟು ಈ AWC ಮೈಗ್ರೇಷನ್ಗೆ ಹೋಗಬೇಕು ಅಂತಂದರೆ ಕೆಳಗಡೆ ಇರುವಂಥ ಮೋರ್ ಆಪ್ಷನ್ಗೆ ಬರ್ತೀವಿ. ಮೋರ್ ಆಪ್ಷನನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ AWC ಮೈಗ್ರೇಷನ್ ಅಂತ ಇದೆ. ಅಂದರೆ AWC ಮೈಗ್ರೇಷನ್ ಅಂದರೆ ಒಂದು ಅಂಗನವಾಡಿಯಿಂದ ಇನ್ನೊಂದು ಅಂಗನವಾಡಿಗೆ ಫಲಾನುಭವಿನ ವರ್ಗಾವಣೆಯನ್ನು ಮಾಡುವಂಥದ್ದು. ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನು ತೋರಿಸುತ್ತೆ ಅಂದರೆ ನೋಟ್ ಅಂತ ತೋರಿಸ್ತಾ ಇದೆ. ಲಿಸ್ಟ್ ಆಫ್ ಬೆನಿಫಿಷರಿ ಹೂ ಹ್ಯಾವ್ ಬೀನ್ ಮೈಗ್ರೇಟ್ ಫ್ರಮ್ ಅನದರ್ ಸೆಂಟರ್ ಟು ದಿಸ್ ಸೆಂಟರ್. ಬೇರೆ ಅಂಗನವಾಡಿಯಿಂದ ಈ ಅಂಗನವಾಡಿಗೆ ಇಲ್ಲಿ ಫಲಾನುಭವಿಯನ್ನು ವರ್ಗಾವಣೆ ಮಾಡಬಹುದು ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು. ಅದರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಬಂದಮೇಲೆ ನಾವು ಏನು ಮಾಡಬೇಕು, ಒಂದು ಅಂಗನವಾಡಿಯಿಂದ ಇನ್ನೊಂದು ಅಂಗನವಾಡಿಯಿಂದ ನಮ್ಮ ಅಂಗನವಾಡಿಗೆ ಫಲಾನುಭವಿನ ವರ್ಗಾವಣೆ ಮಾಡ್ಕೋಬೇಕು ಅಂತಂದಾಗ AWC ಮೈಗ್ರೇಷನ್ ಅಂತ ಕೆಳಗಡೆ ಇದೆಯಲ್ಲ, ಅದನ್ನು ನಾವೇನು ಮಾಡಬೇಕು, ಕ್ಲಿಕ್ಕನ್ನು ಮಾಡಿ. ಈ ಥರ ಕ್ಲಿಕ್ ಮಾಡಿದ ತಕ್ಷಣ ನಿಮಗಿಲ್ಲಿ ಸರ್ಚ್ ಬೆನಿಫಿಷರಿ ಯೂಸಿಂಗ್ ಮೊಬೈಲ್ ನಂಬರ್, ಫಸ್ಟ್ ನಮಗೆ ಆಧಾರ್ ಸಂಖ್ಯೆ ಕೇಳ್ತಿತ್ತು, ಈಗ ಸರ್ಚ್ ಬೆನಿಫಿಷರಿ ಯೂಸಿಂಗ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಇಲ್ಲಿ ಎಂಟರ್ 10 ಡಿಜಿಟ್ ಮೊಬೈಲ್ ನಂಬರ್ ಅಂತ ಕೇಳುತ್ತೆ. ಹಾಗಾಗಿ ಆ ಬೆನಿಫಿಷರಿಯ ಮೊಬೈಲ್ ನಂಬರು ಯಾವುದಲ್ಲಿ ಕೊಟ್ಟಿದ್ದಾರೆ, ನಿಮಗೆ ಬಂದಿರುವಂಥ ಬೆನಿಫಿಷರಿ ಫಲಾನುಭವಿ ಇನ್ನೊಂದು ಅಂಗನವಾಡಿಯಲ್ಲಿ ಯಾವ ಮೊಬೈಲ್ ನಂಬರನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಫಸ್ಟು ತಿಳ್ಕೋಬೇಕು ಫಲಾನುಭವಿ ಕಡೆಯಿಂದ. ಇಲ್ಲದೇ ಹೋದ ಪಕ್ಷದಲ್ಲಿ ಆ ಅಂಗನವಾಡಿಯ ಟೀಚರನ್ನು ಕಾಲ್ ಮಾಡಿಬಿಟ್ಟು ಯಾವ ನಂಬರ್ನ ಹಾಕಿದ್ದಾರೆ ಅನ್ನೋದನ್ನು ಸ್ಕ್ರೀನ್ಶಾಟನ್ನು ನೀವು ಪೋಷನ್ ಟ್ರ್ಯಾಕರ್ಲಿರುವಂಥ ಮೊಬೈಲ್ ನಂಬರ್ ಸ್ಕ್ರೀನ್ಶಾಟನ್ನು ನೀವು ತೆಗೆದುಕೊಂಡ್ಬಿಟ್ಟು ಹಾಕಿದರೆ ಯಾವುದೇ ಸಮಸ್ಯೆ ಆಗೋದಿಲ್ಲ. ಯಾಕಂದರೆ ಇಲ್ಲಿ ಫಲಾನುಭವಿ ಒಂದು ನಂಬರ್ ಹೇಳ್ತಿರ್ಬೋದು, ಅಲ್ಲಿ ಅಂಗನವಾಡಿ ಟೀಚರು ಬೇರೆ ನಂಬರ್ ಹಾಕಿರ್ಬೋದು. ಹಾಗಾಗಿ ಈ ನಂಬರಲ್ಲಿ ವ್ಯತ್ಯಾಸ ಆಗಿಬಿಟ್ಟು ಸಮಸ್ಯೆ ಆಗೋದಕ್ಕಿಂತ ಆ ಅಂಗನವಾಡಿ ಕಾರ್ಯಕರ್ತ ನೀವು ಯಾವ ಅಂಗನವಾಡಿಯಿಂದ ಫಲಾನುಭವಿನ ಹೊರಗಡೆ ಮಾಡ್ಕೊತಿದ್ರಿ ಆ ಅಂಗನವಾಡಿಯ ಟೀಚರ್ಗೆ ಫೋನ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಹಾಕಿಸ್ಕೊಂಡ್ಬಿಟ್ರೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಅದಾದ ನಂತರ ಇಲ್ಲಿ ಏನು ಮಾಡಿದ್ರೆ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ಇಲ್ಲಿ ಆ ಬೆನಿಫಿಷರಿ ಮೊಬೈಲ್ ನಂಬರ್ನ ಹಾಕಿಬಿಟ್ಟು ಸರ್ಚ್ ಅಂತ ಕೊಟ್ಟರೆ ಆವಾಗ ಏನಾಗುತ್ತೆ ಅಂದರೆ ಅವರಿಗೆ OTP ಹೋಗುತ್ತೆ, 4 ಸಂಖ್ಯೆಯ OTP ಹೋಗುತ್ತೆ. ಆ OTP ನಂಬರನ್ನ ಹಾಕಿಬಿಟ್ಟು ಕೆಳಗಡೆ ಇಲ್ಲಿ ವೆರಿಫೈ ಅಂತ ಇದೆಯಲ್ಲ, ಈ ವೆರಿಫೈ ಅಂತ ಕೊಟ್ಬಿಟ್ರೆ ನಿಮಗೆ ಮುಂದೆ ಲೀಸ್ಟು ಬರುತ್ತೆ. OTP ಹಾಕಿದ ನಂತರ ಅದು ಸರಿಯಾಗಿ ಫಲಾನುಭವಿಗೆ OTP ಹಾಕಿ ವೆರಿಫೈ ಆಗಿತ್ತಂದ್ರೆ ಈ ರೀತಿ ಏನಂದರೆ AWC ಮೈಗ್ರೇಷನ್ ಒಳಗಡೆ ಲೀಸ್ಟ್ ಬಂದು ಕುಂದಿರುತ್ತೆ. ಇಲ್ಲಿ ಫಸ್ಟ್ ನಾವು ಗಮನಿಸಬೇಕಾಗಿರೋದು ಏನಪ್ಪ ಅಂದರೆ ಇಲ್ಲಿ ನೋಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇರ್ಬೋದು, ನೋಟ್ ಅನ್ನುವಂಥದ್ದಿದೆ. ಬೆನಿಫಿಷರೀಸ್ ವಿತ್ ಅನ್ವೆರಿಫೈಡ್ ಆಧಾರ್ ನಂಬರ್ ಕ್ಯಾನಾಟ್ ಬಿ ಮೈಗ್ರೇಟೆಡ್. ಪ್ಲೀಸ್ ಗೆಟ್ ಆಧಾರ್ ನಂಬರ್ ವೆರಿಫೈಡ್ ಫ್ರಾಮ್ ದ AWC ವೇರ್ ದ ಬೆನಿಫಿಷರಿ ಬಿಲಾಂಗ್ಸ್. ಅಂದರೆ AWC ನೀವು ಮೈಗ್ರೇಷನ್ ಮಾಡ್ಕೋಬೇಕು ಅಂದರೆ ಪೂರ್ವದಲ್ಲಿ ಅಲ್ಲಿ ಫಸ್ಟ್ ಏನಂದರೆ ಆ ಫಲಾನುಭವಿಯ ಆಧಾರ್ ವೆರಿಫೈ ಕಡ್ಡಾಯವಾಗಿ ಆಗಿರಬೇಕು. ಆಧಾರ್ ವೆರಿಫೈ ಆಗಿಲ್ಲ ಅಂದರೆ ಮೈಗ್ರೇಷನನ್ನು ಮಾಡ್ಕೊಳ್ಳಿಕ್ಕೆ ಬರಲ್ಲ ಅಂತ ಒಂದು. ಎರಡನೇದಾಗಿ ಏನಪ್ಪ ಅಂತಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ಅವರ ಹೆಸರು ಬರುತ್ತಾ, ತಾಯಿ ಹೆಸರು ಬರುತ್ತಾ, ಮಗುವಿಂದಿದ್ರೆ ತಾಯಿ ಹೆಸರು ಬರುತ್ತಾ, ಗರ್ಭಿಣಿ ಬಾಣ ಅಂತಿದ್ರೆ ಅವರ ಗಂಡನ ಹೆಸರು ಬರುತ್ತಾ. ಅದರ ಜೊತೆಗೆ ಇಲ್ಲಿ ಅಂಗನವಾಡಿ ಸೆಂಟ್ರು ಅದರ ನಮ್ಮ ಕೋಡು ಬರುತ್ತಾ. ಕೆಳಗಡೆಗೆ ನೀವು ನೋಡ್ತಾ ಇರ್ಬೋದು ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರು ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಆಧಾರ್ ನಂಬರು ಮೊಬೈಲ್ ನಂಬರು ಇದೆ. ಇಲ್ಲೇನಾಗಿದೆ ಅಂದರೆ ನೀವು ಗಮನಿಸಬಹುದು, ಒಂದನೇದರಲ್ಲಿ ವರ್ಗಾವಣೆ ಮಾಡಿ ಅಂತ ಇದೆ, ಇನ್ನೊಂದು ವೆರಿಫೈ ಮೈಗ್ರೇಟೆಡ್ ಅಂತ ಇದೆ. ಯಾಕೆ ಹಿಂಗೆ ತೋರಿಸ್ತಾ ಇದೆ ಅಂತಂದರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆಧಾರ್ ನಂಬರು ಮತ್ತು ಮೊಬೈಲ್ ನಂಬರ್ ಎರಡೂ ಏನಾಗಿದೆ ಅಂದರೆ ವೆರಿಫೈ. ಹಾಗಾಗಿ ಎರಡು ರೈಟ್ ಮಾರ್ಕ್ಗಳು ಬಂದಿದ್ದಾವೆ. ಆಧಾರ್ ನಂಬರ್ ಮುಂದ್ಗಡೆ ಎರಡು ಹಸಿರು ಕಲರಿಂದ ರೈಟ್ ಮಾರ್ಕ್ ಬಂದಿದೆ, ಮೊಬೈಲ್ ನಂಬರ್ ರೈಟ್ ಮಾರ್ಕ್ ಬಂದಿದೆ. ಅಂದರೆ ಆಧಾರು ವೆರಿಫೈ ಆಗಿದೆ, ಮೊಬೈಲ್ ನಂಬರು ವೆರಿಫೈ ಆಗಿದೆ. ನೀವೇನು ಮಾಡ್ಕೋಬೋದು, ಹಾಗಾಗಿ ವರ್ಗಾವಣೆಯನ್ನು ಮಾಡ್ಕೋಬೋದು ಅಂತ ಬಂತು. ಇನ್ನು ಕೆಳಗಡೆದು ನೋಡ್ಬೋದು ಆಧಾರ್ ವೆರಿಫೈ ಆಗಿದೆ, ಬಟ್
ಇಲ್ಲೇನಾಗಿಲ್ಲ ಅಂತಂದರೆ ಮೊಬೈಲ್ ನಂಬರು ವೆರಿಫೈ ಆಗಿಲ್ಲ. ಅದಕ್ಕೋಸ್ಕರ ಅವ್ರು ಏನು ಹೇಳ್ತಿದ್ರೆ ಫಸ್ಟು ಮೊಬೈಲ್ ನಂಬರನ್ನು ಅವ್ರಿಗೆ ವೆರಿಫೈ ಮಾಡೋಕ್ಕೆ ಹೇಳಿ ನಂತರದಲ್ಲಿ ನೀವು ಮೈಗ್ರೇಟ್ ಮಾಡ್ಕೋರಿ ಅಂತ. ಅಂದರೆ ನಿಮ್ಗೆ ಇಲ್ಲೇನಂದರೆ ಫಸ್ಟು ಅಲ್ಲಿ ಆಧಾರ್ ವೆರಿಫೈ ಆಗಿದೆ ಇಲ್ವೋ, ಫೋನ್ ನಂಬರ್ ವೆರಿಫೈ ಆಗಿದೆ ಇಲ್ವೋ ಯಾವುದೂ ಗೊತ್ತಾಗ್ತಿರಲಿಲ್ಲ. ಈಗ ನೀವು OTP ಹಾಕಿದ ತಕ್ಷಣ ನಿಮಗೆ ಲೀಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ಆಧಾರ್ ವೆರಿಫೈ ಆಗಿದ್ದಿಲ್ಲ ಅಂತ ನಿಮ್ಗೆ ತೋರಿಸುತ್ತೆ, ಮೊಬೈಲ್ ನಂಬರ್ ವೆರಿಫೈ ಆಗಿದೆ ಅಂತ ತೋರಿಸುತ್ತೆ. ಆಗಿತ್ತಂದರೆ ವರ್ಗಾವಣೆ ಮಾಡಿ ಅಂತ ಬರುತ್ತೆ. ಆಗಿಲ್ಲ ಅಂದರೆ ಅವ್ರಿಗೆ ನೀವು ಯಾವ ಅಂಗನವಾಡಿಯಿಂದ ನೀವು ಫಲಾನುಭವಿನ ತೊಗೋಬೇಕಲ್ಲ, ಅಂಗನವಾಡಿ ಟೀಚರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮದು ಮೊಬೈಲ್ ನಂಬರ್ ವೆರಿಫೈ ಆಗಿಲ್ಲ, ಬೆನಿಫಿಷರಿದು ಮೊಬೈಲ್ ನಂಬರ್ ವೆರಿಫೈ ಮಾಡಿಕೊಡಿ, ನಾನು ವರ್ಗಾವಣೆ ಮಾಡ್ಕೊತೀನಿ ಅಂತ ಹೇಳ್ಬೋದು. ಆಧಾರ್ ನಂಬರ್ ವೆರಿಫೈ ಆಗಿಲ್ಲ ಅಂದರೆ ಆಧಾರ್ ನಂಬರು ವೆರಿಫೈ ಮಾಡಿ ಅಂತ ನೀವು ತಿಳ್ಕೊಂಡು ಅವ್ರಿಗೆ ತಿಳಿಸ್ಬೋದು. ಒಂದು. ಎರಡನೇದಾಗಿ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ನಾನು ತೋರಿಸ್ತಾ ಇರುವಂತಹ ಈ ಫಲಾನುಭವಿಗಳಲ್ಲಿ ಈ ಅಂಗನವಾಡಿ ಕಾರ್ಯಕರ್ತರು ಏನು ಮಾಡಿದಂದರೆ ಫಲಾನುಭವಿಗೆ ಅವ್ರ ಮೊಬೈಲ್ ನಂಬರ್ ಇಲ್ಲದ ಸಂದರ್ಭದಲ್ಲಿ ಒಂದೇ ಮೊಬೈಲ್ ನಂಬರ್ನ 2 ಫಲಾನುಭವಿಗೆ ಹಾಕಿದ್ದಾರೆ. 508 508 ಹಿಂದಿನ ನಂಬರೆಲ್ಲ ಸೇಮ್ ಇದೆ. ಈ ರೀತಿಯಾಗಿ ಏನು ಮಾಡಿದ್ದಾರೆ ಅಂತಂದರೆ ಅವರು ಆ ಫಲಾನುಭವಿ ಮೊಬೈಲ್ ಇಲ್ಲದಕ್ಕೂ ಏನು ಕಾರಣಾಂತರಗಳಿಂದ ಅವರು ಮೊಬೈಲ್ ನಂಬರ್ನ 2 ಫಲಾನುಭವಿಗೆ ಸೇಮ್ ಹಾಕಿದಾಗ ನೀವು ಮೈಗ್ರೇಟ್ ಮಾಡ್ಕೋಬೇಕಾದ್ರೆ ಏನಾಗುತ್ತೆ ಅಂದರೆ ಒಂದು ಸರಿ ಅವ್ರು OTP ಹೇಳಿದ ಮೇಲೆ ಆ ನಂಬರಿಂದ ಎಷ್ಟು ಫಲಾನುಭವಿ ರಿಜಿಸ್ಟರ್ಡ್ ಆಗಿದೆಯೋ, ಒಂದು ನಂಬರಿಂದ ಎಷ್ಟು ಫಲಾನುಭವಿ ರಿಜಿಸ್ಟರ್ ಆಗಿದೆ ಅದು ಅಷ್ಟು ಇಲ್ಲಿ ಏನಾಗುತ್ತೆ ಲೀಸ್ಟ್ ನಿಮಗೆ ಬರುತ್ತೆ, ನಿಮ್ಮಲ್ಲಿ ಲೀಸ್ಟ್ ಬರುತ್ತೆ. ಲೀಸ್ಟ್ ಬಂದ ತಕ್ಷಣ ಅದು ಮೈಗ್ರೇಟ್ ಆಗಿದೆ ಅಂತಲ್ಲ, ನೀವು ಮೈಗ್ರೇಟ್ ಮಾಡ್ಕೊಂಡ್ರಿ ಅಂತಲ್ಲ. ಅದಾದ ನಂತರ ನೀವೇನು ಮಾಡಬೇಕು ಅಂತಂದರೆ ಅದರಲ್ಲಿ ನಿಮ್ಗೆ ಯಾವುದು ಬೇಕಲ್ಲ ಬೆನಿಫಿಷರಿ ಅದು ನೋಡ್ಕೊಂಡ್ಬಿಟ್ಟು ಇಲ್ಲಿ ನೋಡ್ತಾ ಇದ್ದೀರಲ್ಲ ವರ್ಗಾವಣೆ ಮಾಡಿ ಅಂತ ಏನಿದೆಯಲ್ಲ ಅದನ್ನು ನೀವೇನು ಮಾಡಬೇಕು ಕ್ಲಿಕ್ ಮಾಡಿದಾಗ ಮಾತ್ರ ಮೈಗ್ರೇಷನ್ ಆಗುತ್ತೆ. ಕೇವಲ ಈಗ ನೀವು OTP ಹಾಕಿದ ತಕ್ಷಣ ನಿಮ್ಗೆ ಲೀಸ್ಟ್ ಬರುತ್ತೆ. ಒಂದೇ ಮೊಬೈಲ್ ನಂಬರಿಂದ ರಿಜಿಸ್ಟ್ರೇಷನ್ ಆಗಿದ್ದರೆ ಒಂದೇ ಲೀಸ್ಟ್ ಬರುತ್ತೆ. ಅದನ್ನ ಏನು ಮಾಡಬೇಕು ಅಲ್ಲಿ ಆಧಾರ್ ನಂಬರ್ ವೆರಿಫೈ ಆಗಿಬಿಟ್ಟು ಮೊಬೈಲ್ ನಂಬರ್ ವೆರಿಫೈ ಆಗಿದ್ದರೆ ವರ್ಗಾವಣೆ ಮಾಡೋ ಅಂತ ಬಂದರೆ ವರ್ಗಾವಣೆ ಮಾಡ್ಕೋಬೋದು. ಆ ಥರ ಏನಾದರೂ ಬರದೇ ಇದ್ದಾಗ ಇಲ್ಲಿನೂ ಮೊಬೈಲ್ ನಂಬರ್ ವೆರಿಫೈ ಇದ್ದು ಅಥವಾ ಆಧಾರ್ ನಂಬರ್ ವೆರಿಫೈ ಇದ್ದಾಗ ವೆರಿಫೈಡ್ ಮೈಗ್ರೇಟ್ ಅಂತ ಬಂದಿರುತ್ತೆ. ಅವಾಗ ಅಂಗನವಾಡಿ ಕಾರ್ಯಕರ್ತೆಗೆ ನೀವು ಹೇಳ್ಕೊಂಡು ಅದನ್ನು ವೆರಿಫೈ ಮಾಡಿ ನಂತರದಲ್ಲಿ ಏನಪ್ಪ ಅಂದರೆ ಸರಿ ಆದಮೇಲೆ ನೀವು ವರ್ಗಾವಣೆ ಮಾಡಿ ಅನ್ನೋದನ್ನು ಕ್ಲಿಕ್ ಮಾಡಿದಾಗ ಮಾತ್ರ ಅದು ವರ್ಗಾವಣೆ ಆಗುತ್ತೆ. ಅದರ ಜೊತೆಗೆ ಏನಂದರೆ ಒಂದೇ ಮೊಬೈಲ್ ನಂಬರಿಂದ ಹಲವಾರು ಬೆನಿಫಿಷರಿ ಕೊಟ್ಟಾಗ ಲೀಸ್ಟ್ ಬರುತ್ತೆ. ಅದರಲ್ಲಿ ನಿಮ್ದು ಯಾವ ಬೆನಿಫಿಷರಿ ನೋಡ್ಕೊಂಡ್ಬಿಟ್ಟು ವರ್ಗಾವಣೆಯನ್ನು ಮಾಡ್ಕೋಬೇಕು. ಇದಿಷ್ಟು AWC ಮೈಗ್ರೇಷನಲ್ಲಿ ಇರುವಂಥದ್ದು. ಆದರೆ ನಿಮ್ಗೆ ಇಲ್ಲೇನಪ್ಪ ಅಂದರೆ ಮೊಬೈಲ್ ನಂಬರ್ ಹಾಕಿಬಿಟ್ಟು OTP ಹಾಕಿ ಅದನ್ನು ಫಲಾನುಭವಿನ ಲೀಸ್ಟ್ ಬರುತ್ತೆ. ಆ ಲೀಸ್ಟಲ್ಲಿ ನಿಮ್ಗೆ ಏನು ತಿಳಿಯುತ್ತಂದರೆ ಅವರು ಅಲ್ಲಿ ಆಧಾರ್ ವೆರಿಫೈ ಮಾಡಿದ್ದಾರೆ ಇಲ್ವೋ, ಮೊಬೈಲ್ ನಂಬರ್ ವೆರಿಫೈ ಮಾಡಿದಾರಲ್ಲ ಅಂತ ಮಾಹಿತಿ ನಿಮಗೂ ತಿಳಿಯುತ್ತೆ. ಅವಾಗ ನೀವೇನು ಮಾಡ್ಬೋದು ಅಂಗನವಾಡಿ ಕಾರ್ಯಕರ್ತೆಗೆ ಕರೆಯನ್ನು ಮಾಡಿಬಿಟ್ಟು ಮೊಬೈಲ್ ನಂಬರ್ ವೆರಿಫೈ ಆಗಿಲ್ಲ ಅಂದರೆ ಮೊಬೈಲ್ ನಂಬರ್ ವೆರಿಫೈ ಮಾಡಿ, ಆಧಾರ್ ನಂಬರ್ ವೆರಿಫೈ ಆಗಿಲ್ಲ ಅಂದರೆ ಆಧಾರ್ ವೆರಿಫೈ ಮಾಡಿ ಅಂತ ನೀವು ತಿಳಿಸ್ಬಿಟ್ಟು ಆಮೇಲೆ ನೀವೇನು ಮಾಡ್ಬೋದು ಮೈಗ್ರೇಟನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಅದಂಥ ಸರಳವಾದ ವಿಧಾನ ಇದಾಗಿದೆ. ಅದಕ್ಕೋಸ್ಕರ ಫಸ್ಟ್ ನೀವು ಅಂಗನವಾಡಿ ಕಾರ್ಯಕರ್ತರಿಗೆ ಫೋನ್ ಮಾಡಿಬಿಟ್ಟು ಅಲ್ಲಿ ಯಾವ ನಂಬರನ್ನು ರಿಜಿಸ್ಟರ್ ಮಾಡಿದಾರೋ ಅದನ್ನು ಸ್ಕ್ರೀನ್ಶಾಟ್ ಹಾಕ್ಕೊಳ್ಳಿ, ನಂತರ ವೆರಿಫೈ ಮಾಡಿ ಅಂಥೇಳಿ. ಅಥವಾ ಅವ್ರು ವೆರಿಫೈ ಮಾಡಿದಿರಲ್ಲ ಅಂತಂದರೆ ನೀವು OTP ಹಾಕಿನೂ ಲೀಸ್ಟ್ ಬಂದಮೇಲೆ ತಿಳ್ಕೊಬೋದು ಅವ್ರದ್ದು ಆಧಾರ್ ವೆರಿಫೈ ಆಗಿದೆಯೋ ಮೊಬೈಲ್ ನಂಬರ್ ವೆರಿಫೈ ಆಗಿದೆಯೋ ಅಂತ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಇದ್ರ ಪ್ರಕಾರವಾಗಿ ನೀವು ತಿಳ್ಕೊಂಡು ಅವ್ರಿಗೆ ನೀವೇನು ಮಾಡ್ಬೋದು ಅಂತಂದರೆ ವೆರಿಫೈ ಮಾಡಿಸ್ಬಿಟ್ಟು ಫಲಾನುಭವಿನ ವರ್ಗಾವಣೆ ಮಾಡ್ಕೋಬೋದು. ಇದಿಷ್ಟು ಸರಳವಾಗಿ AWC ಮೈಗ್ರೇಷನಲ್ಲಿ ಇರುವಂಥದ್ದು. ಇದನ್ನು ನೀವು ಅತ್ಯಂತ ಸರಳವಾಗಿ ತಿಳ್ಕೊಂಡು ಮೈಗ್ರೇಷನನ್ನು ಮಾಡಿಕೊಳ್ಳಿಕ್ಕೆ ಸುಲಭವಾಗಿ ಪೋಷನ್ ಟ್ರ್ಯಾಕರಲ್ಲಿ ಮಾಡಿಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲಿವರೆಗೂ ಈ ವಿಡಿಯೋ ನಿಮಗೆಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.